ಎಲ್ಲಾ ಕಡೆಗಳಲ್ಲಿ ಕೇಳಿ ಬರ್ತಾ ಇದ್ದಂತ ಒಂದೇ ಒಂದು ವಿಚಾರ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಗ್ಯಾಸ್ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು, ಅನುಮಾನಗಳು ಕೂಡ ಕಾಡ್ತಾ ಇತ್ತು. ಅದಕ್ಕೆ ಪೂರಕ ಅನ್ನುವಂತೆ ಈಗ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಯಲಹಂಕದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡ್ತಾ ಇದ್ರು ಅನ್ನುವಂತ ವಿಚಾರ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಗೋದಾಮನ್ನ ಸೀಸ್ ಮಾಡಿದ್ದಾರೆ. ಆ ನಂತರದಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ದಂಧೆ, ಸಿಲಿಂಡರ್ ಮಾಫಿಯಾ ಬಯಲಿಗಿಳಿದ ರಿಪಬ್ಲಿಕ್. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡೋಕೆ ಶುರು ಮಾಡಿವೆ. ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ಮಾಫಿಯಾಗೆ ಸಚಿವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಯಾರು ಮೇಡಮ್ ಮಿನಿಸ್ಟರ್? ಇವರು ಕೆ.ಎಚ್. ಮುನಿಯಪ್ಪರ ಅವ್ರು ಮಾಡಿರೋ ಫೋನ್ ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ. ಹಂಗಂದ್ರೆ ಅದು ಮಿನಿಸ್ಟರ್ ಹೇಳಿದಂಗೆ ಇವ್ರು ಹೆಂಗ್ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಇವಾಗ ಏನ್ ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ? ಹಂಗಂದ್ರೆ ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಕೇಳಿದ್ರಲ್ಲ, ಯಲಹಂಕ ನಿಹಾಲ್ ಎಚ್ಪಿ ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಸೀಸ್ ಮಾಡದಂತೆ ಆಹಾರ ಸಚಿವ ಮುನಿಯಪ್ಪನವರೇ ಹೇಳಿದ್ದಾರೆ ಅಂತ ಆಹಾರ ಅಧಿಕಾರಿಗಳು ಬಾಂಬ್ ಸಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ಯಾಸ್ ದಂಧೆ ಎಕ್ಸ್ಪೋಸ್, ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಯಲಹಂಕ ಗ್ಯಾಸ್ ಗೋಡೌನ್ಗೆ ಖಾಕಿ ಎಂಟ್ರಿ. ಇನ್ನು ಈ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗೋದಾಮಿನಲ್ಲಿದ್ದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಶಿಫ್ಟ್ ಮಾಡಲು ಮುಂದಾಗಿದ್ದಾರೆ. ಆ ಒಂದು ವೆಹಿಕಲ್ ನಲ್ಲಿ ಕಂಪ್ಲೀಟ್ ಆಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಆ ಒಂದು ವೆಹಿಕಲ್ ಮೂಲಕ ಬೇರೆಡೆ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅನುಮತಿ ಇಲ್ಲದೆ ಶೇಖರಣೆ ಮಾಡಲಾಗಿತ್ತು. ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ವಾಹನದ ಮೂಲಕ ಶಿಫ್ಟಿಂಗ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಈ ಒಂದು ವಾಹನ ನೋಡ್ತಾ ಇರೋ ಬಹುತೇಕ ಎಲ್ಲಾ ಸಿಲಿಂಡರ್ಗಳು ಕೂಡ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್, ಸೀಲ್ ಆಗಿರುವಂತಹ ಸಿಲಿಂಡರ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಇದು ಫುಲ್ ಇರುವಂತಹ ಸಿಲಿಂಡರ್. ಇದನ್ನು ಗೋಡಾಣಿನಿಂದ ಇದೀಗ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಸಿಬ್ಬಂದಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಅಂದ್ರೆ ಇಲ್ಲಿಂದ ಬೇರೆಡೆ ಮಾಡಿ ಅಂತ ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರು, ಮಾಡ್ತೇವೆ. ನಾನು ಯಾರಿಗೂ ಯಾವ ಅಧಿಕಾರಿಗೂ ಕರೆ ಮಾಡಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವೆಂದ ಸಚಿವ ಮುನಿಯಪ್ಪ. ಯಲಹಂಕ ಸಿಲಿಂಡರ್ ಕಾಳಸಂತೆ ವರದಿ ಸರ್ಕಾರದ ಕಣ್ತರಿಸಿದ್ದು, ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂತ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ ಇದನ್ನ ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ ಇಂಥ ಕಷ್ಟ ಕಾಲದಲ್ಲಿ ಕಠಿಣವಾದಂತ ಕ್ರಮ ಜರುಗಿಸಬೇಕು. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ವರದಿ ಸಚಿವ ಮುನಿಯಪ್ಪ ಅವರ ಗಮನಕ್ಕೂ ಬಂದಿದ್ದು, ಗ್ಯಾಸ್ ಬರದಲ್ಲಿ ಜೇಬು ತುಂಬಿಸುವವರ ವಿರುದ್ಧ ಕ್ರಮ ಎಂದಿದ್ದಾರೆ. ಕ್ರಮ ಆಗದೆ ಹೋದರೆ ರಿಪಬ್ಲಿಕ್ ಕನ್ನಡ ಸಿಲಿಂಡರ್ ಮಾಫಿಯಾ ವಿರುದ್ಧ ಸಮರ ಮುಂದುವರಿಸಲಿದೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ, ಎಫ್ಐಆರ್ ದಾಖಲಾಗಿದೆ, ಮುಂದಿನ ಕ್ರಮ ಏನಿರುತ್ತೆ? ಈ ಅಧಿಕಾರಿಯು ಕೂಡ ನಿನ್ನೆ ಸಚಿವರ ಹೆಸರನ್ನ ಹೇಳಿದ್ರು, ಅವರ ವಿರುದ್ಧ ತನಿಖೆ ಆಗುತ್ತಾ? ಅದರ ಜೊತೆಯಲ್ಲಿ ಈ ಏಜೆನ್ಸಿಯ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ? ಡೀಟೇಲ್ಸ್ ಏನಿದೆ?
ಯಶಸ್ವಿನಿ, ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ಕೊರತೆ ಆದ ಬಳಿಕವಾಗಿ ಒಂದಿಷ್ಟು ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡುವಂತಹ ದಂಧೆ ಜೋರಾಗಿ ನಡೀತಾ ಇತ್ತು. ಅದರ ಜೊತೆಗೆ ಯಲಹಂಕದಲ್ಲಿ ಸಾವಿರಾರು ಸಿಲಿಂಡರ್ಗಳನ್ನ ಏಕಕಾಲದಲ್ಲಿ ಒಂದು ಗೋಡೌನ್ನಲ್ಲಿ ಇರಿಸಲಾಗಿತ್ತು. ಇದು ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ, ದುಬಾರಿ ದರದಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ, ಸ್ಥಳೀಯರ ದೂರಿನ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ಬಳಿಕ ಅಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಯಿತು ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಗೋಡನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸ ಆಗುವುದಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಅಧಿಕಾರಿಯ ವಿರುದ್ಧ ಅಲ್ಲಿನ ಸ್ಥಳೀಯರು ಗರಂ ಆಗಿ ಕೂಡ ಇರ್ತಾರೆ. ಒಂದು ಕಡೆಯಲ್ಲಿ ಸಚಿವರು ಹೇಳಿದ್ದಾರೆ, ಈ ನಿಟ್ಟಿನಲ್ಲಿ ಏನು ಗೋಡನ್ ಅನ್ನ ಸೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆ ಒಂದು ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗುತ್ತೆ. ರಿಪಬ್ಲಿಕ್ ಕನ್ನಡ ಸತತವಾದಂತಹ ವರದಿ ಬಿತ್ತರ ಮಾಡಿದ ಬಳಿಕವಾಗಿ ಗೋಡನ್ ಅನ್ನ ಇದೀಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿರುವಂತದ್ದು. ಸೋಮವಾರ ಏನು ಗೋಡನ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಫುಲ್ ಸಿಲಿಂಡರ್ಗಳು ಇತ್ತು ಅಂತ ಹೇಳಿದ್ರೆ, ತುಂಬಿದ ಸಿಲಿಂಡರ್ಗಳು ಇತ್ತು, ಆದ್ರೆ ಅವುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡ ಯಾವಾಗ ಸುದ್ದಿಯನ್ನ ಬಿತ್ತರಿಸಿತೋ ಆಗ ಅಲ್ಲಿನ ಸಿಬ್ಬಂದಿಗಳು ಏಕಾಏಕಿಯಾಗಿ ಎಲ್ಲಾ ಸಿಲಿಂಡರ್ ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಮತ್ತೆ ಖಾಲಿ ಸಿಲಿಂಡರ್ ಗಳನ್ನ ಗೋಡನ್ನ ಒಳಭಾಗದಲ್ಲಿ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅದಾದ ಬಳಿಕ ಅಲ್ಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬಂದು ಆ ಒಂದು ಗೋಡನ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ಆ ಒಂದು ಏನು ಗೋಡನ್ ನ ಮಾಲೀಕ ಏನಿದ್ದಾನೆ ಪಂಕಜ್ ಎಂಬತನ ಮೇಲೆ ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿ ಎಫ್ಐಆರ್ ಮಾಡಿರುವಂತದ್ದು. ಪ್ರಮುಖವಾಗಿ ಇನ್ನು ಮುಂದಿನ ಹಂತಕ್ಕೆ ಈ ರೀತಿಯಾಗಿ ಏನು ಎಷ್ಟು ಕಡೆಗಳಲ್ಲಿ ರೈಡ್ ಮಾಡಬಹುದು, ಅದರ ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಡೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರೆ, ಇತ್ತ ಯಲಹಂಕ ನ್ಯೂಟೌನ್ ನಲ್ಲಿ ದಾಖಲಾಗಿರುವಂತಹ ದೂರಿನ ಆಧಾರದ ಮೇಲೆಗೆ ಪಂಕಜ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಎಷ್ಟು ದರಕ್ಕೆ ಈ ಒಂದು ಸಿಲಿಂಡರ್ಗಳು ಮಾರಾಟ ಆಗ್ತಾ ಇತ್ತು, ಮತ್ತೆ ಎಷ್ಟು ದುಬಾರಿ ದರದಲ್ಲಿ ಈ ಸಿಲಿಂಡರ್ ಗಳನ್ನ ಮಾರ್ತಾ ಇದ್ದ, ಮತ್ತೆ ಎಷ್ಟು ಸಿಲಿಂಡರ್ಗಳು ಆತನ ಬಳಿ ಇತ್ತು, ಒಂದು ದಿವಸಕ್ಕೆ ಎಷ್ಟು ಸಿಲಿಂಡರ್ ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಿತ್ತು ಅನ್ನುವಂತಹ ಮಾಹಿತಿಯನ್ನ ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಅಶ್ವಿನಿ, ಆಲ್ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಲ್ಲ ಕಡೆಗಳಲ್ಲಿ ಕೇಳಿ ಬರ್ತಾ ಇದ್ದಂತಹ ಒಂದೇ ಒಂದು ವಿಚಾರ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈ ಗ್ಯಾಸ್ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು, ಅನುಮಾನಗಳು ಕೂಡ ಕಾಡ್ತಾ ಇತ್ತು. ಅದಕ್ಕೆ ಪೂರಕ ಅನ್ನುವಂತೆ ಈಗ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ, ಯಲಹಂಕದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ ಗಳನ್ನ ದಾಸ್ತಾನು ಮಾಡ್ತಾ ಇದ್ರು ಅನ್ನುವಂತ ವಿಚಾರ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆ ಗೋದಾಮನ್ನ ಸೀಸ್ ಮಾಡಿದ್ದಾರೆ. ಆ ನಂತರದಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ದಂಧೆ, ಸಿಲಿಂಡರ್ ಮಾಫಿಯಾ ಬಯಲಿಗಿಳಿದ ರಿಪಬ್ಲಿಕ್. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡೋಕೆ ಶುರು ಮಾಡಿವೆ. ರಾಜಾರೋಷವಾಗಿ ಸಿಲಿಂಡರ್ ದಂಧೆ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ಮಾಫಿಯಾಗೆ ಸಚಿವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಯಾರು ಮೇಡಮ್ ಮಿನಿಸ್ಟ್ರು? ಇವರು ಕೆಎಚ್ ಮುನಿಯಪ್ಪರ, ಅವ್ರು ಮಾಡಿರೋ ಫೋನ್ನ ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ. ಹಂಗಂದ್ರೆ ಅದು ಮಿನಿಸ್ಟರ್ ಹೇಳಿದಂಗೆ ಇವ್ರು ಹೆಂಗ್ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಇವಾಗ ಏನ್ ಮಾಡ್ತಾರೆ ಮೇಡಮ್ ಇವ್ರು? ಹೋಗ್ಲಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ? ಹಂಗಂದ್ರೆ ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಕೇಳಿದ್ರಲ್ಲ, ಯಲಹಂಕ ನಿಹಾಲ್ HP ಗ್ಯಾಸ್ ಏಜೆನ್ಸಿಯಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಸೀಸ್ ಮಾಡದಂತೆ ಆಹಾರ ಸಚಿವ ಮುನಿಯಪ್ಪನವರೇ ಹೇಳಿದ್ದಾರೆ ಅಂತ ಆಹಾರ ಅಧಿಕಾರಿಗಳು ಬಾಂಬ್ ಸಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ಯಾಸ್ ದಂಧೆ ಎಕ್ಸ್ಪೋಸ್. ವರದಿ ಬೆನ್ನಲ್ಲೇ ಪೊಲೀಸ್ ಅಲರ್ಟ್. ಯಲಹಂಕ ಗ್ಯಾಸ್ ಗೋಡೌನ್ಗೆ ಖಾಕಿ ಎಂಟ್ರಿ. ಇನ್ನು ಈ ಕಳ್ಳಾಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಗೋದಾಮಿನಲ್ಲಿದ್ದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಶಿಫ್ಟ್ ಮಾಡಲು ಮುಂದಾಗಿದ್ದಾರೆ.
ಆ ಒಂದು ವೆಹಿಕಲ್ ನಲ್ಲಿ ಕಂಪ್ಲೀಟ್ ಆಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಆ ಒಂದು ವೆಹಿಕಲ್ ಮೂಲಕ ಬೇರೆಡೆ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿ ಅನುಮತಿ ಇಲ್ಲದೆ ಶೇಖರಣೆ ಮಾಡಲಾಗಿತ್ತು. ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ವಾಹನದ ಮೂಲಕ ಶಿಫ್ಟಿಂಗ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಈ ಒಂದು ವಾಹನ ನೋಡ್ತಾ ಇರೋ ಬಹುತೇಕ ಎಲ್ಲಾ ಸಿಲಿಂಡರ್ಗಳು ಕೂಡ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್, ಸೀಲ್ ಆಗಿರುವಂತಹ ಸಿಲಿಂಡರ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಇದು ಫುಲ್ ಇರುವಂತಹ ಸಿಲಿಂಡರ್. ಇದನ್ನು ಗೋಡಾಣಿನಿಂದ ಇದೀಗ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಸಿಬ್ಬಂದಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಏನಿಲ್ಲ ಸರ್. ಮತ್ತೆ ಯಾಕೆ ಶಿಫ್ಟ್ ಮಾಡ್ತಾ ಇದ್ದೀರಿ ಇಲ್ಲಿಂದ? ಮೇಡಮ್ ಅವರು ನಮ್ ಗೋಡನ್ಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಓನರ್ ಸರ್. ಓಕೆ, ಅಂದ್ರೆ ಇಲ್ಲಿಂದ ಬೇರೆಡೆ ಮಾಡಿ ಅಂತ. ನಮ್ಮ ಓನ್ ಗೋಡನ್ ಇದೆ, ಲೈಸೆನ್ಸ್ ಇರೋದು, ಅಲ್ಲಿಗೆ ಶಿಫ್ಟ್ ಮಾಡಿ ಅಂದ್ರೆ ಮಾಡ್ತೇವೆ. ನಾನು ಯಾರಿಗೂ ಯಾವ ಅಧಿಕಾರಿಗೂ ಕರೆ ಮಾಡಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವೆಂದ ಸಚಿವ ಮುನಿಯಪ್ಪ. ಯಲಹಂಕ ಸಿಲಿಂಡರ್ ಕಾಳಸಂತೆ ವರದಿ ಸರ್ಕಾರದ ಕಣ್ತರಿಸಿದ್ದು, ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿಲ್ಲ. ದಾಸ್ತಾನು ಅಕ್ರಮವಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಇದು ಸತ್ಯಕ್ಕೆ ದೂರವಾದಂತ ವಿಷಯ. ನಿನ್ನೆ ಕೂಡ ನಾನು ಪ್ರೆಸ್ ಮಾಡಿ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಒಂದು ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ ಇದನ್ನ ಮಾಡಿದರೆ, ಕಾಳಸಂತೆ ಕಳಿಸಿದರೆ, ಅಕ್ರಮವಾಗಿ ದಾಸ್ತಾನು ಮಾಡಿದರೆ ಇಂಥ ಕಷ್ಟ ಕಾಲದಲ್ಲಿ ಕಠಿಣವಾದಂತ ಕ್ರಮ ಜರುಗಿಸಬೇಕು. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ವರದಿ ಸಚಿವ ಮುನಿಯಪ್ಪ ಅವರ ಗಮನಕ್ಕೂ ಬಂದಿದ್ದು, ಗ್ಯಾಸ್ ಬರದಲ್ಲಿ ಜೇಬು ತುಂಬಿಸುವವರ ವಿರುದ್ಧ ಕ್ರಮ ಎಂದಿದ್ದಾರೆ. ಕ್ರಮ ಆಗದೆ ಹೋದರೆ ರಿಪಬ್ಲಿಕ್ ಕನ್ನಡ ಸಿಲಿಂಡರ್ ಮಾಫಿಯಾ ವಿರುದ್ಧ ಸಮರ ಮುಂದುವರಿಸಲಿದೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ, ಎಫ್ಐಆರ್ ದಾಖಲಾಗಿದೆ, ಮುಂದಿನ ಕ್ರಮ ಏನಿರುತ್ತೆ? ಈ ಅಧಿಕಾರಿಯು ಕೂಡ ನಿನ್ನೆ ಸಚಿವರ ಹೆಸರನ್ನ ಹೇಳಿದ್ರು, ಅವರ ವಿರುದ್ಧ ತನಿಖೆ ಆಗುತ್ತಾ? ಅದರ ಜೊತೆಯಲ್ಲಿ ಈ ಏಜೆನ್ಸಿಯ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ? ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ಕೊರತೆ ಆದ ಬಳಿಕವಾಗಿ ಒಂದಿಷ್ಟು ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡುವಂತಹ ದಂಧೆ ಜೋರಾಗಿ ನಡೀತಾ ಇತ್ತು. ಅದರ ಜೊತೆಗೆ ಯಲಹಂಕದಲ್ಲಿ ಸಾವಿರಾರು ಸಿಲಿಂಡರ್ಗಳನ್ನ ಏಕಕಾಲದಲ್ಲಿ ಒಂದು ಗೋಡೌನ್ನಲ್ಲಿ ಇರಿಸಲಾಗಿತ್ತು. ಇದು ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ, ದುಬಾರಿ ದರದಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ, ಸ್ಥಳೀಯರ ದೂರಿನ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ಬಳಿಕ ಅಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಯಿತು ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಗೋಡನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸ ಆಗುವುದಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಅಧಿಕಾರಿಯ ವಿರುದ್ಧ ಅಲ್ಲಿನ ಸ್ಥಳೀಯರು ಗರಂ ಆಗಿ ಕೂಡ ಇರ್ತಾರೆ. ಒಂದು ಕಡೆಯಲ್ಲಿ ಸಚಿವರು ಹೇಳಿದ್ದಾರೆ, ಈ ನಿಟ್ಟಿನಲ್ಲಿ ಏನು ಗೋಡನ್ ಅನ್ನ ಸೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆ ಒಂದು ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗುತ್ತೆ. ರಿಪಬ್ಲಿಕ್ ಕನ್ನಡ ಸತತವಾದಂತಹ ವರದಿ ಬಿತ್ತರ ಮಾಡಿದ ಬಳಿಕವಾಗಿ ಗೋಡನ್ ಅನ್ನ ಇದೀಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿರುವಂತದ್ದು. ಸೋಮವಾರ ಏನು ಗೋಡನ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಫುಲ್ ಸಿಲಿಂಡರ್ಗಳು ಇತ್ತು ಅಂತ ಹೇಳಿದ್ರೆ, ತುಂಬಿದ ಸಿಲಿಂಡರ್ಗಳು ಇತ್ತು, ಆದ್ರೆ ಅವುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡ ಯಾವಾಗ ಸುದ್ದಿಯನ್ನ ಬಿತ್ತರಿಸಿತೋ ಆಗ ಅಲ್ಲಿನ ಸಿಬ್ಬಂದಿಗಳು ಏಕಾಏಕಿಯಾಗಿ ಎಲ್ಲಾ ಸಿಲಿಂಡರ್ ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು, ಮತ್ತೆ ಖಾಲಿ ಸಿಲಿಂಡರ್ ಗಳನ್ನ ಗೋಡನ್ನ ಒಳಭಾಗದಲ್ಲಿ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅದಾದ ಬಳಿಕ ಅಲ್ಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬಂದು ಆ ಒಂದು ಗೋಡನ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ಆ ಒಂದು ಏನು ಗೋಡನ್ ನ ಮಾಲೀಕ ಏನಿದ್ದಾನೆ ಪಂಕಜ್ ಎಂಬತನ ಮೇಲೆ ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿ ಎಫ್ಐಆರ್ ಮಾಡಿರುವಂತದ್ದು. ಪ್ರಮುಖವಾಗಿ ಇನ್ನು ಮುಂದಿನ ಹಂತಕ್ಕೆ ಈ ರೀತಿಯಾಗಿ ಏನು ಎಷ್ಟು ಕಡೆಗಳಲ್ಲಿ ರೈಡ್ ಮಾಡಬಹುದು, ಅದರ ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಡೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರೆ, ಇತ್ತ ಯಲಹಂಕ ನ್ಯೂಟೌನ್ ನಲ್ಲಿ ದಾಖಲಾಗಿರುವಂತಹ ದೂರಿನ ಆಧಾರದ ಮೇಲೆಗೆ ಪಂಕಜ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಎಷ್ಟು ದರಕ್ಕೆ ಈ ಒಂದು ಸಿಲಿಂಡರ್ಗಳು ಮಾರಾಟ ಆಗ್ತಾ ಇತ್ತು, ಮತ್ತೆ ಎಷ್ಟು ದುಬಾರಿ ದರದಲ್ಲಿ ಈ
ಸಿಲಿಂಡರ್ಗಳನ್ನ ಮಾರ್ತಾ ಇದ್ದ, ಮತ್ತೆ ಎಷ್ಟು ಸಿಲಿಂಡರ್ಗಳು ಆತನ ಬಳಿ ಇತ್ತು, ಒಂದು ದಿವಸಕ್ಕೆ ಎಷ್ಟು ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಿತ್ತು ಅನ್ನುವಂತಹ ಮಾಹಿತಿಯನ್ನ ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.